ಶ್ರೀ ಗುರುಭ್ಯೋ ನಮಃ. ಅರಹೋಂ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಂ ಚಾಮುಂಡೇಶ್ವರಿ ಮಲಯಾಳ ಸ್ವರ್ಪಿನಿ ಸರ್ವಸ್ಥಿತಿ ಕಣಿ ಸತ್ಯಂ ಸ್ವಾಹ. ಆರಾಧ್ಯ ದೈವನಾಗಿರ್ತಕ್ಕಂತಹ ಮಹಾಕಾಲಭೈರವ ಮಹಾಕಾಳನ ಮನದಲ್ಲಿ ನಿಂತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದರ ವಿಂಧ್ಯಗಳನ್ನು ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣನ ಪಂಚಾಚರಣ ಮನದಲ್ಲಿ ನಿಂತ ಇವತ್ತೇನಪ್ಪ ಅಂತ ಹೇಳಿದ್ರೆ, ಈ ರಾಜಮನೆತನಗಳಲ್ಲೂ ಇಂದಿನ ಇದರಲ್ಲಿ ಸಂತಾನ ಆಗ್ತಿರಲಿಲ್ಲ, ಗಂಡು ಸಂತಾನ ಆಗ್ತಿರಲಿಲ್ಲ. ಈ ಗಂಡು ಸಂತಾನಕ್ಕೋಸ್ಕರ ಏನೋ ಪುತ್ರಕಾಮಿಷ್ಟ ಯಾಗ ಮಾಡ್ತಾರೆ. ಪುತ್ರಕಾಮಿಷ್ಟ ಯಾಗ ಇಲ್ದಲ್ಲ ಇದ್ದ ತರುಪುತ್ರ ವಿಧಿ ಅಂತ ಒಂದಿತ್ತು. ತರುಪುತ್ರ ವಿಧಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಸಂತಾನ ಹಾಕು ಮುಂಚಿತವಾಗಿ ಪುರುಷ ಮತ್ತು ಸ್ತ್ರೀ ದಂಪತಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ವೃಕ್ಷನ ಏನ್ ಮಾಡ್ಬೇಕಂತ ಹೇಳಿ ದತ್ತವಾಗಿ ಮಗುನ ಪಡಿಬೇಕಾಗಿತ್ತು. ಅದು ಯಾವ್ಯಾವ ವಟ, ಬಸರಿ ಗಿಡ ಮತ್ತು ಮಾವಿನ ಗಿಡ, ಈ ಮೂರನ್ನ ಫಸ್ಟ್ ಏನ್ ಮಾಡೋದು ದತ್ತವಾಗಿ ಪಡೆದು ಅದನ್ನೇ ಏನ್ ಮಾಡೋದು ಪ್ರತಿರೂಪವಾಗಿ ಪ್ರತಿಗಮಿಸ್ಕೋಬೇಕಾಗಿತ್ತು. ತಾವೇ ತನ್ನ ಮಕ್ಕಳು ಅಂತ ಅಂದ್ಕೋಬೇಕಾಗಿತ್ತು. ಈ ರೀತಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸಾಧ್ಯವಾದ್ರೆ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯಲ್ಲ ಪೌರೋಹಿತರುಗಳು, ಯಾರೇ ಧರ್ಮದ ಕುಲದ ಗುರುಗಳನ್ನ ಕರೆಸಿ ನೀವು ಅದನ್ನ ಆಚರಣೆ ಮಾಡಿಸ್ಬೋದು. ಆಚರಣೆ ಮಾಡಿಸೋ ಸಂದರ್ಭದಲ್ಲಿ ಒಂದು ಮಂತ್ರ ಬರುತ್ತೆ. ಆಕ್ಚುಲಿ ಏನಪ್ಪ ಮಂತ್ರ ಅಂತ ಹೇಳಿದ್ರೆ, ಒಂದು ಅಪುತ್ರೋ ಭಗವಂತೋತ್ರ ಪುತ್ರ ಪ್ರತಿಕೃತ್ಯಂತರದು ಗ್ರಹಿಷ್ಯಾಮಿ ಮಮ ಮಾನುಜ್ಞಂ ಕರ್ತು ಮರ್ಹ್ಯಾತಸ್ತಮಃ ಎಂದು ಪ್ರಾರ್ಥಿಸ್ಬೇಕು. ಪ್ರಾರ್ಥಿಸ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಬಿಟ್ಟು ಸಂಕಲ್ಪ ಆದ ತದನಂತರದಲ್ಲಿ ನೀವು ಅವತ್ತಿನ ದಿನ ಪುರೋಹಿತನ ಕರ್ಕೊಂಡ್ ಬಂದ್ಬಿಟ್ಟು ಅವತ್ತು ಸಂಜೆ ನೀವೇನ್ ಮಾಡಬೇಕು, ಚಂದ್ರನನ್ನ ಆರಾಧಿಸ್ಬೇಕು. ರಾತ್ರಿ ಹೊತ್ತು ಕರ್ಕೊಂಡ್ಬಂದು ಚಂದ್ರನ ಆರಾಧಿಸಿ ಅಲ್ಲೇ ನೀವು ಪುಣ್ಯ ಆವಾಹನೆ ಮಾಡಿ ಅಲ್ಲೇ ಊಟಕ್ಕೆ ಹಾಕ್ಬೇಕು. ಆ ಗಿಡದ ಹತ್ರ ನೀವು ಯಾವುದು, ಈ 3 ಗಿಡಗಳಲ್ಲಿ ನೀವು ಯಾವ ಗಿಡ ನಿಮ್ಮ ಮನೆಯ ಹತ್ತಿರ ಇರುತ್ತೋ ಆ ಗಿಡಕ್ಕೆ ಈ ಆಚರಣೆ ಮಾಡಿ ದಂಪತಿಗಳು 5 ಜನರನ್ನ ಪ್ರಾರ್ಥಿಸಿ 5 ಜನರನ್ನಿಗೂ ಆರಾಧಿಸಿ ಇದನ್ನ ಮಾಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ಪಂಚರತ್ನ ಅಂದ್ರೆ ಇರೋ ಪ್ರಕಾರ 5 ಥರದ ಹಣ್ಣು ಹಂಪಲುಗಳನ್ನು ತಗೊಂಡು ಅದಕ್ಕೆ ಬಂಗಾರ ಚೂರನ್ನು ಅದಕ್ಕೆ ಚುಚ್ಬಿಟ್ಟು ಅದನ್ನೇನು ಮಾಡಬೇಕು, ಅಗ್ನಿಹೋತ್ರದಲ್ಲಿ ಬಲಿಯನ್ನು ಕೊಡಬೇಕು. ಅವತ್ತು ಮರುದಿನ ನೀವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 108 ವನಸ್ಪತಿ ಮಂತ್ರಗಳಿಂದ ಅದನ್ನು ಹೋಮಿಸ್ಬೇಕು. ಇದನ್ನು ಮಾಡಿ ಜಾತ ಕರ್ಮಾದಿ ವಿವಾಹಂತ ಸಂಸ್ಕರಣ ಮಾಡಬೇಕು. ಈ ಸಂಸ್ಕರಣ ಮಾಡಿದ ತದನಂತರದಲ್ಲಿ ಫಲಪುಷ್ಪದಿಂದ ಪ್ರಾರ್ಥಿಸ್ಕೊಂಬಿಟ್ಟು ಮಂತ್ರ ಬರುತ್ತೆ. ಆ ಮಂತ್ರನ ಆಚರಣೆ ಮಾಡಿ ನೀವು ಯಾರು ಕರೆಸಿರ್ತಾರೋ ಅವರಿಗೆ ದಕ್ಷಿಣ ಸಹಿತ ದಾನ ಮಾಡಿದ್ರು ನಿಮ್ಮ ಮನೆತನದಲ್ಲಿ ಇರ್ತಕ್ಕಂತಹ ಯಾವುದೇ ಸಂತಾನ ಆಗಲ್ಲ ಅಂತ ದೋಷ ಇದ್ದು, ಪುತ್ರ ಸಂತಾನ ಆಗಲಿಲ್ಲ, ವಂಶ ಬೆಳೀತಿಲ್ಲ ಅಂದಾಗ್ಲೂ ತರುಪುತ್ರ ವಿಧಿನ ಆಚರಣೆ ಮಾಡಿದ್ರೆ 100% ಸಂತಾನ. ಪುತ್ರಕಾಮಿಷ್ಟ ಯಾಗ ಮಾಡಿದಷ್ಟೇ ಶ್ರೇಷ್ಠ ಇರುತ್ತೆ, 100% ಆಗೇ ಆಗುತ್ತೆ.